ಹಾಯ್ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬರ ಪ್ರೇಕ್ಷಕರಿಗೆ ನಮಸ್ಕಾರ. ಸಾಕಷ್ಟು ಕನ್ನಡ ಇಂಡಸ್ಟ್ರಿ ಸಾಕಷ್ಟು ಮೂವಿಗಳು ಬರ್ತಾ ಇದ್ದಾವೆ. ತುಂಬ ಅದ್ಭುತವಾಗಿ ಮೂವಿ ಬರ್ತಾ ಇದ್ದಾವೆ. ಧೀರ ಭಗತ್ ರಾಯ್ ಈ ಚಲನಚಿತ್ರ 1970ರಲ್ಲಿ ನಡೆಯುವಂಥ ಒಂದು ಘಟನೆಗಳನ್ನು ತಗೊಂಡು ಫಿಲ್ಮ್ ಮಾಡಿದ್ದಾರೆ. ಈ ಧೀರ ಭಗತ್ ರಾಯ್ ಫಿಲ್ಮು ಏನಪ್ಪ ಅಂತಂದರೆ, ಒಂದು ಸಾಕಷ್ಟು ಬಡ ಜನಗಳಿರ್ತಾರೆ. ಬಡ ಜನಗಳಿರ್ತಂಥ ಭೂಮಿ ಅಂದರೆ ಆಸ್ತಿ ಪಾಸ್ತಿಗಳನ್ನು ಭಗತ್ ರಾಯ್ ಫಿಲ್ಮು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಪ್ಪ ಅಂದರೆ ಇದು 1970ರಲ್ಲಿ ನಡೆಯುವಂಥ ಘಟನೆಗಳನ್ನು ಫಿಲ್ಮ್ ಆಗಿ ಮಾಡಿದ್ದಾರೆ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಬಂದುಬಿಟ್ಟು ಸಾಕಷ್ಟು ಜನರಿಗೆ ಭೂಮಿ ಆಸ್ತಿಗಳನ್ನು ಕೊಟ್ಟಿರ್ತಾರೆ. ಹಿಂದಿನ ಪ್ರಾಚೀನ ಕಾಲದಲ್ಲೆಲ್ಲ ಕೊಟ್ಟಿರ್ತಾರೆ ಭೂಮಿ ಆಸ್ತಿಗಳನ್ನು. ಆ ಆಸ್ತಿಗಳನ್ನು ಗೋರ್ಮೆಂಟ್ ಅವರಾಗಲಿ ಮತ್ತು ವಿಲನ್ಗಳಾಗಲಿ ವಶಪಡಿಸ್ಕೊಳ್ತಾರೆ. ಅದರಲ್ಲಿ ಬರುವಂಥ ಒಂದು ಲೀಡರ್ ಅಂದರೆ ಒಬ್ಬ ಲೀಡರ್ ಆಗಿ ಬರುವಂಥ ಹೀರೋ ಪಾತ್ರದ ಹೆಸರೇ ಧೀರ ಭಗತ್ ರಾಯ್. ಈ ಧೀರ ಭಗತ್ ರಾಯ್ ಚಲನಚಿತ್ರದಲ್ಲಿ ಹೀರೋ ಆಗಿ ಮಾಡ್ತಿರೋದು ರಾಕೇಶ್ ದಳವಾಯಿ. ರಾಕೇಶ್ ದಳವಾಯಿ ಹೊಸೊಬ್ಬರು. ಆ್ಯಕ್ಟಿಂಗ್ ಬಗ್ಗೆ ಸಖತ್ತಾಗಿ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊತೀನಿ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡೋರೆ. ಧೀರ ಭಗತ್ ರಾಯ್ ಚಲನಚಿತ್ರದಲ್ಲಿ ಹೀರೋಣಿಯಾಗಿ ಮಾಡ್ತಿರೋದು ಸುಚರಿತಾ ಸಹರಾಜ್ ಅಂತಂದ್ಬಿಟ್ಟು ಹೀರೋಣಿಯಾಗಿ ಮಾಡ್ತಿದ್ದಾರೆ. ಧೀರ ಭಗತ್ ರಾಯ್ ಒಂದು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಳೆ ಫಿಲ್ಮಲ್ಲಿ ಯಾವ ಥರ ಸ್ಟೈಲಿಶ್ ಲುಕ್ಕು ಮತ್ತು ಬುಟ್ಕಟ್ ಪ್ಯಾಂಟು ಮತ್ತು ಶರ್ಟು ಫುಲ್ ತೋಲ್ ಶರ್ಟು ಆ ಥರನೇ ಮಾಡಿದ್ದಾರೆ. ಸಖತ್ತಾಗಿ ಒಂಥರ ನೋಡೋರಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗುವಂತಿದೆ ಫಿಲ್ಮು. ಡೈರೆಕ್ಟರ್ ಮಾಡ್ತಿರೋದು ಕರ್ಣನ್ ಎಸ್ ಹೊಸೊಬ್ಬರು. ಈ ಸಿನಿಮಾ 1970ರಲ್ಲಿ ನಡೆಯುವಂಥ ಘಟನೆಗಳೇ ತೊಗೊಂಡು ಮಾಡಿದ್ದಾರೆ. ಫಿಲ್ಮ್ ತುಂಬ ಅದ್ಭುತವಾಗಿದೆ ಅಂತ ಗೊತ್ತೀನಿ. ಇದೇ ವಾರ ತೆರೆ ಕಾಣುತ್ತೆ. ದಯವಿಟ್ಟು ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡಿಗರು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ತೀನಿ. ಮತ್ತು ಬೇರೆ ಯಾವ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.